ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು ದ್ವೇಷ ಭಾಷಣ ತಡೆ ವಿಧೇಯಕ ಭಾರಿ ಕೋಲಾಹಲಕ್ಕೆ ಕಾರಣವಾಗಿದೆ. ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಈ ವಿಧೇಯಕವನ್ನ ಮಂಡಿಸಿ ಅಂಗೀಕಾರ ಪಡೆದುಕೊಂಡಿದೆ. ಆದರೆ ಈ ಚರ್ಚೆಯ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಗ್ಗೆ ನೀಡಿದ ಒಂದು ಹೇಳಿಕೆ ಈಗ ಸದನದಲ್ಲಿ ಬೆಂಕಿ ಹಚ್ಚಿದೆ. ಅಮಿತ್ ಶಾ ಅವರನ್ನ ನಾಲಾಯಕ್ ಅಂತ ಕರೆದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅಷ್ಟಕ್ಕೂ ಸದನದಲ್ಲಿ ನಡೆದ ಆ ಹೈ ವೋಲ್ಟೇಜ್ ಕಿತ್ತಾಟದ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಪರಿಷತ್ತಿನಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕದ ಮೇಲೆ ಚರ್ಚೆಯ ವೇಳೆ ಸದನದ ವಾತಾವರಣ ಪೂರ್ತಿ ಗಂಭೀರವಾಗಿದೆ. ಇದೇ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಪ್ರಸ್ತಾಪಿಸುತ್ತಾ ಅವರೊಬ್ಬ ನಾಲಾಯಕ್ ಗೃಹ ಸಚಿವ ಅಂತ ನಾಲಿಗೆ ಹರಿಬಿಟ್ರು. ಈ ಮಾತನ್ನ ಕೇಳುತ್ತಿದ್ದಂತೆಯೇ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಬಿಜೆಪಿ ಸದಸ್ಯರು ಎದ್ದು ನಿಂತು ಆಕ್ರೋಶ ಹೊರಹಾಕಿದರು. ಅಮಿತ್ ಶಾ ಬಗ್ಗೆ ಮಾತಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಿ ಎಂದು ಎಚ್ಚರಿಕೆ ನೀಡಿದರು. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯಿಂದ ಕೆರಳಿದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಕೂಡಲೇ ಸದನದ ಬಾವಿಗಿಳಿದು ಧರಣಿ ಆರಂಭಿಸಿದರು. ಸಚಿವರು ದೇಶದ ಗೃಹ ಸಚಿವರಿಗೆ ಅಪಮಾನ ಮಾಡಿದ್ದಾರೆ, ಕೂಡಲೇ ಕ್ಷಮೆ ಕೇಳಬೇಕೆಂದು ಪಟ್ಟು ಹಿಡಿದರು. ಇದೇ ಸಂದರ್ಭದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ ಜೋರಾದ ವಾಕ್ಸಮರ ನಡೆಯಿತು. ಸಭಾಪತಿಗಳು ಎಷ್ಟೇ ಮನವಿ ಮಾಡಿದ್ರೂ ಸದನದಲ್ಲಿ ಗದ್ದಲ ಮಾತ್ರ ಕಡಿಮೆ ಆಗಲಿಲ್ಲ. ಇದಕ್ಕೂ ಮೊದಲು ವಿಧೇಯಕದ ಬಗ್ಗೆ ಉತ್ತರ ನೀಡುತ್ತಿದ್ದ ಗೃಹ ಸಚಿವ ಪರಮೇಶ್ವರ್, ಈ ಕಾಯ್ದೆ ರಾಜಕೀಯ ಪ್ರೇರಿತವಲ್ಲ, ಮುಂದಿನ 15 ವರ್ಷ ಬಿಟ್ಟು ನೀವು ಅಧಿಕಾರಕ್ಕೆ ಬಂದಾಗ ನಿಮಗೂ ಇದು ಅನ್ವಯ ಆಗುತ್ತೆ ಅಂತ ಟಾಂಗ್ ಕೊಟ್ರು. ಇದಕ್ಕೆ ಸಿಡಿದಿದ್ದ ಬಿಜೆಪಿ ನಾಯಕ ಸಿಟಿ ರವಿ, ಈಗ ಚುನಾವಣೆ ನಡೆದ್ರೂ ನಿಮ್ಮ ಸರ್ಕಾರ ವಾಪಸ್ ಬರಲ್ಲ, ನಿಮ್ಮಪ್ಪ ನಾಣೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅಂತ ಸಿಎಂ ಮತ್ತು ಸಚಿವರ ವಿರುದ್ಧ ತೀವ್ರವಾಗಿ ಹರಿಹಾಯ್ದರು. ದ್ವೇಷ ಭಾಷಣ ಮಾಡುವವರಿಗೆ 7 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವ ಈ ವಿಧೇಯಕವನ್ನ ವಿರೋಧ ಪಕ್ಷಗಳು ಕರಾಳ ಕಾನೂನು ಅಂತ ಕರೆದಿವೆ. ಸರ್ಕಾರದ ವಿರುದ್ಧ ಮಾತಾಡುವವರ ಬಾಯಿ ಮುಚ್ಚಿಸಲು ಈ ಬಿಲ್ ತರಲಾಗಿದೆ ಅನ್ನುವುದು ವಿಪಕ್ಷಗಳ ಆರೋಪ. ಆದ್ರೆ ಗದ್ದಲದ ನಡುವೆಯೇ ಮಸೂದೆಯ ಪ್ರತಿಗಳನ್ನ ಹರಿದು ಹಾಕಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಮಾತ್ರ ಈ ವಿಧೇಯಕವನ್ನ ಅಂಗೀಕರಿಸುವಲ್ಲಿ ಯಶಸ್ವಿಯಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.